ಇಂದು 4 ವರ್ಷದ ನಂತರ ಧಾರವಾಡಕ್ಕೆ ಬಂದಿದ್ದು ನಿಜವಾಗ್ಲೂ ಬಹಳ ಸಂತೋಷ ಆಗೈತಿ. ಯಾಕಂದ್ರೆ ಅಷ್ಟ ನೋವು ಕೂಡ ಆಗತ್ತೆ ನನಗೆ. ಆದ್ರೆ ಇವತ್ತು ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂಥದ್ದು ನನಗೆ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಲಿಸೋಕೆ ಕೂಡ ಆಗಲಿಲ್ಲ. ಜೊತೆಗೆ ನಾವು ಬಂದು ಮತ ಹಾಕಕ್ಕೆ ಕೂಡ ನನಗೆ ಅವಕಾಶ ಸಿಗಲಿಲ್ಲ. ಆದರೆ ಇವತ್ತು ನಮ್ಮ ವಿನೋದ್ ಅಸೋಟಿ ಅವರು ಇವತ್ತು ಚುನಾವಣೆಗೆ ನನಗೆ ಬರುವಂಥ ಅವಕಾಶ ಸಿಕ್ತು. ಇವತ್ತು ಬಂದು ನಾನು ಮತ ಹಾಕಿದ್ದು ನನಗೆ ನಿಜವಾಗಿಯೂ ಭಾಳ ಸಂತೋಷ ಆಗೈತಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರುತಾಗಿ ಅವ್ರು ಕೂಡ ನೀವು ಮಾಧ್ಯಮದ ಹಾಕಿದ್ರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ. ಅವ್ರಿಗೆ ಕೂಡ ನಾ ನಮಸ್ಕಾರ ಹೇಳ್ತಾ ಕಾರ್ಯಕರ್ತರು ಜೋಶ್ ಕಾಣ್ತಾ ಇದೆ ಸರ್ ತಾವು ಬಂದಿದ್ದಕ್ಕೆ. ನಾನು 25 ವರ್ಷದಿಂದ ಇಲೆಕ್ಟ್ ಆಗಿ 25 ವರ್ಷದಿಂದ ಇಲೆಕ್ಟ್ ಆಗೀನಿ. 25 ವರ್ಷದಿಂದ ಇಲೆಕ್ಟ್ ಆಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ರಂಗದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ನನ್ನ ಭಾಗದ ಜನ ಹಾಗೂ ನಮ್ಮೆಲ್ಲ ಯುವಕರು, ನಮ್ಮ ತಾಯಿಂದರು ನನ್ನ ಮ್ಯಾಗ ಇಟ್ಟಂಥ ಅಭಿಮಾನ ಏನಿತ್ತಲ್ಲ, ಯಾಕಂದ್ರೆ ನಾನು ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೂ ಕೂಡ ನನ್ನ ಆರಿಸ್ಕಳಿಸಿದಂಥ ಜನ ನಮ್ಮ ಕರ್ನಾಟಕದಲ್ಲಿ ಇದೊಂದು ಮಾದರಿ ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕಾರಣದ ನನಗೆ ಇಲ್ಲಿ ಮತ ಹಾಕಿ ನನ್ನ ಕ್ಷೇತ್ರಕ್ಕೆ ಬರ್ದಾರೆ ನನ್ನ ಜನ ಕೂಡ ಆರಿಸ್ಕಳಿಸ್ಯಾರ. 200% ಈ ಸಲ ಕಾಂಗ್ರೆಸ್ 20ಕ್ಕೂ ಜಾಸ್ತಿ ನಾವು ಗೆಲ್ತೀವಿ. ಧಾರವಾಡ ಅಂತೂ ಮುಗಿತು, ನಾವು ಗೆದ್ದೇವೆ ಆಲ್ರೆಡಿ. ಗೆಲ್ಲೋದಂತೂ ದೂರ ಹೊತ್ತಿಗೆ ಆಲ್ರೆಡಿ ನಾವು ಗೆದ್ದೇವೆ. ಲಿಂಗಾಯತರು ಕೈ ಹಿಡಿತಾರ ಸರ್ ಈ ಸಾರಿ? ಯಾರಿಗೆ? ಕಾಂಗ್ರೆಸ್ ನಮ್ಮನ್ನೇ ಹಿಡಿದಾರೆ ಕೈ. ನಾವು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಬಾರಿಗೆ ಹೆಚ್ಚಾನೆಚ್ಚು ಎಲ್ಲ ಮತದಾರರು ಕೂಡ ನಮ್ಮ ಕಾಂಗ್ರೆಸ್ ಪರ. ನನಗೂ ಹಲವಾರು ಮಂದಿ ಫೋನ್ ಮಾಡಿ ಅಣ್ಣ ಈ ಸಲ ನಾವು ಕಾಂಗ್ರೆಸ್ ಹಾಕ್ತೇವೆ ಅನ್ನೋಂಥ ಮಾತನ್ನೇನು ಹೇಳಲ್ಲ. ಮತದಾರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಈ ಮೊದಲನೇ ಸಲ ನೀವು ಧಾರವಾಡಕ್ಕೆ ಬರ್ತಾ ಇರೋದು 4 ವರ್ಷದ ನಂತರ, ಇದೇನು ಈ ಸಿಕ್ಕಂಥ ಜಯ ಅಂತ ಅನಿಸ್ತದ ನಿಮ್ಮ ಕೇಸಲ್ಲಿ? ಹೇಗೆ ಸರ್? 100% ಅಲ್ಲ, ಒಂದು ದೊಡ್ಡ ಸಂತೋಷ. ಇವತ್ತು ನನಗೆ ಕೊಟ್ಟಂತ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಮ್ಮಿ. ಯಾಕಂದ್ರೆ ನಾನು ಕೂಡ ಈ ಭಾಗದ ಒಬ್ಬ ಶಾಸಕ. ಈ ಭಾಗದ ಶಾಸಕನಾಗಿ ಕೂಡ 4 ವರ್ಷದಿಂದ ನನಗೆ ಕ್ಷೇತ್ರಕ್ಕೆ ನಾ ಬಂದಿಲ್ಲ ಅಂತಂದ್ರೆ ನನ್ನ ದುರಾದೃಷ್ಟ. ಇವತ್ತು ಕೋರ್ಟ್ ಕೊಟ್ಟಿದ್ದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೇನೆ. ತಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಹಕ್ಕು ಚಲಾಯಿಸಲಿಕ್ಕೆ ಆಗಲಿಲ್ಲ, ಬಟ್ ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಅವಕಾಶ ಸುಭಾಗ್ಯಾನಂದ ಇವತ್ತು ಅವಕಾಶ ಇವತ್ತು ಹೇಳಿಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ಮತನ ಹಾಕೋಂತ ನನ್ನ ಹಕ್ಕಿತ್ತು. ಹಕ್ಕು ಇವತ್ತು ನನಗೆ ಸಿಕ್ಕಿದೆ. ಇವತ್ತು ನಾನು ನಿಜವಾಗಿಯೂ ನಾನು ಸಂತೋಷ ಪಟ್ಟೇನೆ. ಇಲ್ಲ, ವಿಸಿಟ್ ಆಗಲಿಲ್ಲ. ಹುಬ್ಳಿಯಿಂದ ಬಂದ್ವಿ ಅಷ್ಟೇ. ವಿಸಿಟ್ ಇಲ್ಲ. ಏನು ಕಂಡೀಷನ್ಸ್ ಯಾವಿಲ್ಲ. ಕೋರ್ಟ್ ಹಾಕಿ ಬರ್ರಿ ಅಂತ ಹೇಳಿದ್ರೆ ಅಷ್ಟೇ. ಯಾವ ಕಂಡೀಷನ್ಸ್ ಇಲ್ಲ, ಸಮಯ ಅವಕಾಶ ಕೊಟ್ಟಿಲ್ಲ. ಕೋರ್ಟ್ ಹಾಕಿ ಬರ್ರಿ ಅಂತ ಹೇಳಿದ್ರೆ ಅಷ್ಟೇ. ಸರ್, ಮತ ಚಲಾವಣೆ ಒಂದೇ ಮಾಡಿ ಹೋಗ್ತೀರಾ? ಎಲ್ಲರೂ ಭೇಟಿ? ಯಾವ ಭೇಟಿ ಕೊಡಂಗಿಲ್ಲ. ಮತ ಚಲಾಯಿಸಿ. ಸರ್, ಥ್ಯಾಂಕ್ ಯು.